ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಕಪಿಲತೀರ್ಥದಲ್ಲಿ ವಿಜೃಂಭಣೆಯ ಕಾರ್ತಿಕ ಮಾಸದ ಪೂಜೆಗಳು. ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಪಡೆದ ಅಶೇಷ ಭಕ್ತಜನ. ಉಡುಪಿ ಶ್ರೀ ಲಕ್ಷ್ಮೀ ವೆಂಕಟೇಶ ಸ್ವಾಮಿ ದೇವಾಲಯದಲ್ಲಿ ವೈಭವದ ದೀಪೋತ್ಸವ. ಕಾರ್ತಿಕ ಮಾಸದ ನಿಮಿತ್ತ ಸಾವಿರಾರು ಹಣತೆಗಳಿಂದ ವಿಶ್ವರೂಪ ದರ್ಶನ. ಬೆಂಗಳೂರಿನ ಅಬ್ಬಿಗೆರೆ ಬಡಾವಣೆಯ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀ ರಾಮಾಂಜನೇಯ ಸ್ವಾಮಿ ಆಲಯದಲ್ಲಿ ಮಹಾಕುಂಭಾಭಿಷೇಕ. ಶ್ರೀ ಪಾಂಚರಾತ್ರ ಆಗಮೋಕ್ತವಾಗಿ ಜರುಗಿದ ಕೈಂಕರ್ಯಗಳಲ್ಲಿ ಪಾಲ್ಗೊಂಡ ಭಕ್ತ ಸಾಗರ. ತಿರುಪತಿ ಸಮೀಪದಲ್ಲಿರುವ ಧ್ಯಾನಾರಾಮಂನಲ್ಲಿರುವ ಶ್ರೀ ಬೃಹದೀಶ್ವರ ಸ್ವಾಮಿಗೆ ಕಾರ್ತಿಕ ಮಾಸದ ನಿಮಿತ್ತ ಸೋಮವಾರ ಬೆಳಗ್ಗೆ ಸ್ವಾಮಿಗೆ ರುದ್ರಾಭಿಷೇಕವನ್ನು ಆಗಮೋಕ್ತವಾಗಿ ನೆರವೇರಿಸಲಾಯಿತು. ಕಾರ್ತಿಕ ಮಾಸದ ಸಂದರ್ಭವಾಗಿ ಶ್ರೀ ಬೃಹದೀಶ್ವರ ಸ್ವಾಮಿಗೆ ರುದ್ರಾಭಿಷೇಕವನ್ನು ವೈಭವವಾಗಿ ನೆರವೇರಿಸಿದರು. ಮೊದಲಿಗೆ ಅರ್ಚಕರು ಸಂಕಲ್ಪ ಪೂಜೆ, ಗಣಪತಿ ಪೂಜೆ, ನಂತರ ವೇದ ಪಂಡಿತರು ನಮಕ ಚಮಕ ಪಾರಾಯಣವನ್ನು ಮಾಡಿ ಮಂಗಳ ಧ್ವನಿ, ಡಮರುಗ, ಶಂಖನಾದ, ಭಕ್ತರ ಹರಹರ ಮಹಾದೇವ ನಾಮಸ್ಮರಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆಗಮುಕ್ತವಾಗಿ ನೆರವೇರಿಸಲಾಯಿತು. ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ. ವೈಕಲ್ಯಾಸ್ಪದವ ಕಳೆದೊಮ್ಮಿಗೆ, ವೈಕಲ್ಯಾಸ್ಪದವ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿಗೆ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪ್ರಯುಕ್ತ ಅರ್ಚಕರು ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರ ವಿವಿಧ ಬಗೆಯ ಹೂವುಗಳಿಂದ ಅಲಂಕರಿಸಿ ಕರ್ಪೂರ ನೀರಾಜನವನ್ನು ಬೆಳಗಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ನೀಲಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷಾ, ಫಾಲನೇತ್ರ ಕಪಾಲ ರುಂಡ ಮಣಿಮಾಲಾತ್ರಿತ ವಕ್ಷಾ. ನೀಲಕಂಠ ತ್ರಿಶೂಲ ಡಮರು ಹಸ್ತಾಲಂಕೃತ ರಕ್ಷಾ, ಫಾಲನೇತ್ರ ಕಪಾಲ ರುಂಡ ಮಣಿಮಾಲಾತ್ರಿತ ವಕ್ಷಾ. ಶೀಲರಮ್ಯ ವಿಶಾಲ ಸುಗುಣ ಸಲೀಲಾ ಸುರಾಧ್ಯಕ್ಷ, ಶೀಲರಮ್ಯ ವಿಶಾಲ ಸುಗುಣ ಸಲೀಲಾ ಸುರಾಧ್ಯಕ್ಷ. ಶೀಲ ಕುಮೇಶನ ಓಲೈಸುವ ಭಕ್ತಾವಾಡಿಗಳ ಪಕ್ಷ, ಶೀಲ ಕುಮೇಶನ ಓಲೈಸುವ ಭಕ್ತಾವಾಡಿಗಳ ಪಕ್ಷ. ನಮೋ
ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಶಾಲಾಕ್ಷ. ಉಡುಪಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ತೆಂಕಪೇಟೆಯಲ್ಲಿ ಕಾರ್ತಿಕ ಮಾಸದ ಸೋಮವಾರ ಮುಂಜಾನೆ ಸಾವಿರಾರು ಹಣತೆಗಳಿಂದ ವಿಶ್ವರೂಪ ದರ್ಶನ ನಡೆಯಿತು. ಪಶ್ಚಿಮ ಜಾಗರ ಪೂಜೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಸರತಿ ಸಾಲಿನಲ್ಲಿ ಶ್ರೀದೇವರ ದರ್ಶನ ಪಡೆದರು. ವಿವಿಧ ದೇವರುಗಳ ರಂಗೋಲಿಯಲ್ಲಿ ಮೂಡಿಬಂದ ಬಣ್ಣದ ಚಿತ್ತಾರದಲ್ಲಿ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಾಬ್ದಿ ಚಿತ್ರಣ, ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠ ಪರಂಪರೆಯ 550ನೇ ವರ್ಷದ ಆಚರಣೆ, ಶ್ರೀ ದುರ್ಗಾ ಪರಮೇಶ್ವರಿ, ಶ್ರೀ ವೇದವ್ಯಾಸ ದೇವರು, ಶ್ರೀ ವೆಂಕಟರಮಣ, ಶ್ರೀ ಮಹಾಗಣಪತಿ, ಶ್ರೀ ವರಾಹ ರೂಪಂ, ಶ್ರೀರಾಮ, ಶ್ರೀ ಶಿವ, ಜಯ ವಿಠ್ಠಲ, ಹರಿವಿಠ್ಠಲ, ಶ್ರೀ ವಿಠೋಬಾ ರುಕುಮಾಯಿ ದೇವರು, ಶ್ರೀನಿವಾಸ ದೇವರು ಮುಂತಾದ ದೇವರ ಚಿತ್ತಾರ ಭಕ್ತರ ಮನಸೆಳೆಯಿತು. ಪ್ರಧಾನ ಅರ್ಚಕರಾದ ವಿನಾಯಕ ಭಟ್ಟರು ಮಹಾಪೂಜೆಯನ್ನು ನೆರವೇರಿಸಿದರು. ಆಡಳಿತ ಮಂಡಳಿಯ ಸದಸ್ಯರು, ಜಿಎಸ್ಬಿ ಯುವಕ ಹಾಗೂ ಮಹಿಳಾ ಮಂಡಳಿಯ ಸದಸ್ಯರು ಇದರಲ್ಲಿ ಸಹಕರಿಸಿದರು. ಭಜನಾ ಮಹೋತ್ಸವ ಸಮಿತಿಯ ಸದಸ್ಯರು, ಶ್ರೀ ರಾಮನಾಮ ಜಪ ಅಭಿಯಾನ ಸಮಿತಿಯ ಸದಸ್ಯರು, ನೂರಾರು ಸಮಾಜ ಬಾಂಧವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶ್ರೀದೇವರ ಸನ್ನಿಧಿಯಲ್ಲಿ ಸುಪ್ರಭಾತ, ಕಾಕಡಾರತಿ, ಭಜನಾ ಕಾರ್ಯಕ್ರಮ, ವಿಶೇಷ ಹೂವಿನ ಅಲಂಕಾರ, ದೀಪಾರಾಧನೆ, ಮಂಗಳಾರತಿ, ಪ್ರಸಾದ ವಿತರಣೆ ಕಾರ್ಯಕ್ರಮಗಳು ಜರುಗಿದವು. ಪವಿತ್ರ ಕಾರ್ತಿಕ ಮಾಸವನ್ನು ಪುರಸ್ಕರಿಸಿ ತಿರುಪತಿಯ ಕಪಿಲ ತೀರ್ಥದಲ್ಲಿರುವ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯದಲ್ಲಿ ಪಂಚಾಮೃತ ಅಭಿಷೇಕವು ಆಗಮೋಕ್ತವಾಗಿ ನೆರವೇರಿತು. ನಂತರ ಚಂಡಿ ಹೋಮವನ್ನು ಮಾಡಲಾಯಿತು. ತದನಂತರ ಪ್ರಾಂಗಣದಲ್ಲಿ ಏರ್ಪಾಟು ಮಾಡಿದ ಯಾಗಶಾಲೆಯಲ್ಲಿ ಕಾಮಾಕ್ಷಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರತ್ಯೇಕವಾಗಿ ಅಲಂಕರಿಸಿ ನಂತರ ಪಂಡಿತರು, ಅರ್ಚಕರು ಯಾಗಶಾಲೆಯಲ್ಲಿ ಪುಣ್ಯಾಹವಾಚನ, ಗಣಪತಿ ಪೂಜೆ, ಸಂಕಲ್ಪ ಪೂಜೆ, ಅಗ್ನಿ ಪ್ರತಿಷ್ಠೆ, ಚಂಡಿ ಪೂಜೆ, ಪೂರ್ಣಾಹುತಿಯನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ
ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಬೆಂಗಳೂರಿನ ಬಸವನಗುಡಿಯ ಶ್ರೀ ಶಂಕರ ಮಠದ ಡಾಳಿ ರುದ್ರ ಟ್ರಸ್ಟ್ ವತಿಯಿಂದ ರುದ್ರ ಮತ್ತು ಚಂಡಿ ಪಾರಾಯಣ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಭಕ್ತರು ಪಾಲ್ಗೊಂಡು ರುದ್ರ ಪಾರಾಯಣ ಹಾಗೂ ಚಂಡಿ ಪಾರಾಯಣ ಮಾಡಿದರು. ಆನಂತರ ಟ್ರಸ್ಟ್ ಸದಸ್ಯರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ಭಗವತೆ ರುದ್ರಾಯ, ಓಂ ನಮೋ ವೆಂಕಟೇಶಾಯ. ನಾವು ಈಗ ರುದ್ರ ಬಳಗದ ಕಡೆಯಿಂದ ತಮಗೆಲ್ರಿಗೂ ರುದ್ರ ಬಳಗವನ್ನು ಪರಿಚಯ ಮಾಡಿಕೊಡ್ತಿದ್ವಿ. ಬೆಂಗಳೂರಿನ ರುದ್ರ ಬಳಗ ಅಂತ. ನಾವು ಅಪ್ಪ ಕೋಟ್ರುದ್ರ ಶ್ರೀಕಾಂತಪ್ಪ ಗುರುಗಳ ಒಂದು ಸಂಕಲ್ಪದಂತೆ 2030ಕ್ಕೆ ಕೋಟ್ರುದ್ರ ಮಾಡಬೇಕಾಗಿರ್ತಕ್ಕಂಥ ಇದರಲ್ಲಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಅವರಿಗೆ ನಾವೆಲ್ಲ ಸೇರಿ ರುದ್ರ ಪಾರಾಯಣ ಮಾಡಿ ರುದ್ರ ಬಳಗದಿಂದ ರುದ್ರ ಪಾರಾಯಣ ಮಾಡಿ ಸಂಖ್ಯೆಯನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಈ ನಿನ್ನೆಯಿಂದ ಈ ಶಂಕರ ಮಠದಲ್ಲಿ ಶೃಂಗೇರಿ ಶಂಕರ ಮಠ ಚಾಮರಾಜಪೇಟೆಯಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತಿದೆ. ಇದಕ್ಕೆ ನಮ್ಮ ಸ್ನೇಹಿತರಾದಂತಹ ನಮ್ಮ ಟ್ರಸ್ಟಿಗಳಾದಂಥ ಅನಿಲ್ ಮತ್ತು ಅವರ ಕುಟುಂಬದವರು ಮತ್ತು ಅವರ ಸ್ನೇಹಿತರು ನಮ್ಮ ರುದ್ರ ಬಳಗದವರು ಎಲ್ಲೋ ಸೇರಿ ನಿನ್ನೆಯಿಂದ ಕಾರ್ಯಕ್ರಮ ನಡೀತಿದೆ. ನಿನ್ನೆ ಒಂದು ಮಹಾರುದ್ರ ಆಯಿತು, ಅದರ ದಶಾಂಶ ಇವತ್ತು ಅದರ ಅದರ ಹೋಮ ನಡೀತಿದೆ. ಹಾಗೆ ನಿನ್ನೆ ಚಂಡಿ ಪಾರಾಯಣ ಆಯಿತು, ಅದರದ್ದು ಹೋಮ ನಡೀತಿದೆ ಇವತ್ತು. ಈ ದಿನ ನಾವು ಇಲ್ಲಿ 2,000 ಜನರನ್ನು ಸೇರಿಸಿ ರುದ್ರಾಧ್ಯಾಯಿಗಳನ್ನು ನಾವು ಅತಿರುದ್ರವನ್ನು ಮಾಡ್ತಾಯಿದ್ದೀವಿ. ಇದು ಲೋಕ ಕಲ್ಯಾಣಾರ್ಥಕ್ಕಾಗಿ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ. ಬೆಂಗಳೂರಿನ ಚಿಕ್ಕಬಾಣಾವರದ ಅಬ್ಬಿಗೆರೆ ಬಡಾವಣೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಶ್ರೀ ರಾಮಾಂಜನೇಯ ಸ್ವಾಮಿ ಆಲಯದಲ್ಲಿ ಮಹಾಕುಂಭಾಭಿಷೇಕವು ಆಗಮೋಕ್ತವಾಗಿ ನೆರವೇರಿಸಲಾಯಿತು. ಈ ಪ್ರಯುಕ್ತ ಬೆಳಗ್ಗೆ 5 ಗಂಟೆಯಿಂದ ಪ್ರಧಾನ ಕುಂಭಾರಾಧನೆ, ಅಷ್ಟಾಕ್ಷರಿ ಮಹಾಮಂತ್ರ, ಯಾಗಶಾಂತಿ ಹೋಮ, ಮಹಾಪೂರ್ಣಾಹುತಿ, ಗ್ರಾಮ ಪ್ರದಕ್ಷಿಣೆ, ಮಹಾಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡು ನಾ, ಕೇವಲ ಭವದೋಳು ಧಾವತಿಗೊಂಡು ನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ.
ಪದುಮ ಸಂಭವ ಭವ ತ್ರಿದಶಾಧಿಪನುತ ಪದ ಪಂಕಜವೆನ್ನ ಹೃದಯದಿ ತೋರೋ ಶ್ರೀ ಸದನ ಹಯವದನ ಜಿತಕದನ ಕೃತ ಖಳ ಕುಲ ನಿಧನ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. दक्षिणाक्षिवासायीशा ಜಾಗರಾವಸ್ಥಾಧ್ಯಕ್ಷನೇ ಕಾಯೋ ಋಷಿಕೇಶ. ಕೋಲಾರ ನಗರದ ದೊಡ್ಡಪೇಟೆಯಲ್ಲಿ ನೆಲೆಸಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಶತಮಾನೋತ್ಸವ ಸಮಾರಂಭವು ವೈಭವದಿಂದ ನೆರವೇರಿತು. ಈ ನಿಮಿತ್ತ ಗೋಪೂಜೆಯು ಜರುಗಿತು. ನಂತರ ಆಲಯದಲ್ಲಿ ಸ್ಥಾಪಿಸಿರುವ ಕಳಸಗಳನ್ನು ಭಕ್ತರು ಶಿರದ ಮೇಲೆ ಹೊತ್ತು ಆಲಯ ಪ್ರದಕ್ಷಿಣೆಯಾಗಿ ಬಂದು ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಕುಂಭಾಭಿಷೇಕ ಮಹೋತ್ಸವವನ್ನು ವೈಭವದಿಂದ ನೆರವೇರಿಸಿದರು. ತರುವಾಯ ಎಲ್ಲ ಕಳಸಗಳನ್ನು ಕೈಯಲ್ಲಿ ಹೊತ್ತು ಮೆರವಣಿಗೆಯಾಗಿ ತಂದು ಗೋಪುರ ಕಳಸಕ್ಕೆ ಕುಂಭಾಭಿಷೇಕವನ್ನು ವಿಶೇಷ ಪೂಜೆಗಳನ್ನು ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಷೋಡಶೋಪಚಾರ ಪೂಜೆಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ವಾಸವಿ ಅಮ್ಮನವರ ದರ್ಶನವನ್ನು ಪಡೆದು ಹಲಸೂರಿನಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ತಿಕ ಮಾಸದ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಧೂಪ ದೀಪ ನೈವೇದ್ಯ ಸಮರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಗೆ ಪೂಜೆ ಸಲ್ಲಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾದರು.
ಕೃಷ್ಣಗಿರಿ ಬಳಿಯ ಚಿನಪನಮುಟ್ಟು ಗ್ರಾಮದಲ್ಲಿರುವ ಅರುಲ್ಮಿಗು ಶ್ರೀ ಮುತ್ತುಮಾರಿಯಮ್ಮನ ದೇವಾಲಯದಲ್ಲಿ ಮಂಡಲ ಪೂಜೆಯನ್ನು ವೈಭವವಾಗಿ ನೆರವೇರಿಸಿದರು. ಕೃಷ್ಣಗಿರಿ ಬಳಿಯ ಚಿನ್ನಪನಮುಡ್ಲು ಗ್ರಾಮದಲ್ಲಿರುವ ಅರುಲ್ಮಿಗು ಶ್ರೀ ಮುತ್ತುಮಾರಿಯಮ್ಮನ್ ದೇವಾಲಯದ ಮಹಾಕುಂಭಾಭಿಷೇಕ ಸಮಾರಂಭವು ಕಳೆದ ತಿಂಗಳು ಬಹಳ ವೈಭವ ಮತ್ತು ಸಮಾರಂಭದೊಂದಿಗೆ ನಡೆಯಿತು. ಮಹಾಕುಂಭಾಭಿಷೇಕದ ನಂತರ 48 ದಿನಗಳ ಮಂಡಲ ಪೂಜೆಗಳು ಪ್ರಾರಂಭವಾದವು. ಇದರಲ್ಲಿ ಚಿನ್ನಪನಮುಡ್ಲು ಮತ್ತು ವಿವಿಧ ಗ್ರಾಮಗಳಿಂದ ಮಹಿಳೆಯರು ಜಾನಪದ ಕಲೆಗಳೊಂದಿಗೆ ಪೂಜಾ ಸಾಮಗ್ರಿ ಹೊತ್ತು ಮೆರವಣಿಗೆಯಲ್ಲಿ ಅರುಲ್ಮಿಗು ಶ್ರೀ ಮುತ್ತುಮಾರಿಯಮ್ಮನ್ ದೇವಾಲಯಕ್ಕೆ ಬಂದರು. ನಂತರ ಅವರು ತಂದ ಪೂಜಾ ಸಾಮಗ್ರಿಗಳನ್ನು ಶ್ರೀ ಮುತ್ತುಮಾರಿಯಮ್ಮನ್ ಅವರಿಗೆ ಅರ್ಪಿಸಿದರು. ತದನಂತರ ಭಕ್ತರು ನೀಡಿದ ಪೂಜಾ ಸಾಮಗ್ರಿಗಳನ್ನು ಶ್ರೀ ಮುತ್ತುಮಾರಿಯಮ್ಮನ್ ಅವರಿಗೆ ಅರ್ಪಿಸಲಾಯಿತು. ವಿಶೇಷ ಅಲಂಕಾರಗಳನ್ನು ಮಾಡಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಿದರು. ತರುವಾಯ ಸಹಸ್ರ ದೀಪಾರ್ಚನೆ ಸೇರಿದಂತೆ ವಿವಿಧ ಪೂಜೆಗಳನ್ನು ಮಾಡಲಾಯಿತು. ಹೆಚ್ಚಿನ ಸಂಖ್ಯೆಯ ಭಕ್ತರು ಶ್ರೀ ಮುತ್ತುಮಾರಿಯಮ್ಮನ ದರ್ಶನ ಪಡೆದು ಪಾವನರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಕೈವಾರ ತಾತಯ್ಯನವರ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಇದರ ಅಂಗವಾಗಿ ಮಠದ ಆವರಣದಲ್ಲಿ ಹೋಮಕುಂಡವನ್ನು ನಿರ್ಮಿಸಿ ವಿವಿಧ ಹೋಮಗಳನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ತರುವಾಯ ಬಲಿಪೂಜೆಯು ಜರುಗಿತು. ತದನಂತರ ನೂತನವಾಗಿ ಪ್ರತಿಷ್ಠಾಪಿಸಿರುವ ಕೈವಾರ ತಾತಯ್ಯನವರ ವಿಗ್ರಹಕ್ಕೆ ಕುಂಭಾಭಿಷೇಕ ಮತ್ತು ಪಂಚಾಮೃತಾಭಿಷೇಕವನ್ನು ನೆರವೇರಿಸಲಾಯಿತು. ತರುವಾಯ ವಿವಿಧ ಬಗೆಯ ಪುಷ್ಪಮಾಲೆಗಳಿಂದ ಕೈವಾರ ತಾತಯ್ಯನವರನ್ನು ಶೋಭಾಯಮಾನವಾಗಿ ಅಲಂಕರಿಸಿ ನಂತರ ಷೋಡಶೋಪಚಾರ ಪೂಜೆಗಳನ್ನು ನೆರವೇರಿಸಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಲಾಯಿತು. ನಂತರ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಭಕ್ತರು ಈ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡು ಧನ್ಯರಾದರು. ಎಡಪ್ಪಾಡಿ ಬಳಿ ಕಚುಪಳ್ಳಿ ಸೆಲ್ಲಂಡಿಯಮ್ಮನ್ ದೇವಾಲಯದ ರಥೋತ್ಸವವು ಆಗಮುಕ್ತವಾಗಿ ನೆರವೇರಿತು. ಸೇಲಂ ಜಿಲ್ಲೆಯ ಎಡಪ್ಪಾಡಿ ಬಳಿ ಕಚುಪಲ್ಲಿಯಲ್ಲಿರುವ ಸೆಲ್ಲಂಡಿಯಮ್ಮನ್ ದೇವಾಲಯದ ರಥೋತ್ಸವವು 3 ದಿನಗಳ ಹಿಂದೆ ಧ್ವಜಾರೋಹಣ ಮತ್ತು ವಿಶೇಷ ಅಭಿಷೇಕ ಹಾಗೂ ಅಲಂಕಾರಿಕ ಪೂಜೆಗಳೊಂದಿಗೆ ಪ್ರಾರಂಭವಾಯಿತು. ತದನಂತರ ಹಬ್ಬದ ಪ್ರಮುಖ ಕಾರ್ಯಕ್ರಮವಾದ ರಥೋತ್ಸವವನ್ನು ನಿನ್ನೆ ಸಂಜೆ ನೆರವೇರಿಸಲಾಯಿತು. ಸುತ್ತಮುತ್ತಲಿನ ಅನೇಕ ಗ್ರಾಮದ 5,000ಕ್ಕೂ ಹೆಚ್ಚು ಭಕ್ತರು ರಥೋತ್ಸವವನ್ನು ನೋಡಲು ಆಗಮಿಸಿದ್ದರು. ಕರಗ ಉತ್ಸವದಲ್ಲಿ ಯುವಕರು ಉತ್ಸಾಹದಿಂದ ನೃತ್ಯ ಮಾಡಿದರು. ತರುವಾಯ ಸಾವಿರಾರು ಭಕ್ತರು ಭಕ್ತಿಯಿಂದ ರಥವನ್ನು ಎಳೆದು ಸೆಲ್ಲಂಡಿಯಮ್ಮನನ್ನು ಪೂಜಿಸಿದರು. ರಥೋತ್ಸವದ ಅಂಗವಾಗಿ ವಿಶೇಷವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬೆಂಗಳೂರು ನಗರದ ನಾಗಸಂದ್ರದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಕಾರ್ತಿಕ ಮಾಸದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾಡಧ್ವಜದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ವಿವಿಧ ಆರತಿಗಳನ್ನು ಬೆಳಗಿದರು. ತದನಂತರ ಮಹಾಮಂಗಳಾರತಿಯನ್ನು ಮಾಡಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಕೃಷ್ಣ ಮಠದ ಮಧ್ವ ಮಂಟಪದಲ್ಲಿ ಕುಮಾರಿ ಸಿಂಚನಾ ಭಟ್ ಹಾಗೂ ಕುಮಾರಿ ಸುಧೀಕ್ಷಾ ಭಟ್ ಇವರಿಂದ ಶಾಸ್ತ್ರೀಯ ಸಂಗೀತ ದ್ವಂದ್ವ ಹಾಡುಗಾರಿಕೆ ಕಾರ್ಯಕ್ರಮ ನೆರವೇರಿತು. ಮೈಸೂರಿನ ಬೋಗಾದಿ ರಸ್ತೆ ಮಾದಹಳ್ಳಿ ಅರ್ಕ ಮಹಾಗಣಪತಿ ದೇವಾಲಯದಲ್ಲಿ ವಿಶೇಷ ಭಜನಾ ಕಾರ್ಯಕ್ರಮವು ನೆರವೇರಿತು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಸೇವಾ ಸದನದಲ್ಲಿ ದಾಸರ ಕೀರ್ತನೆಗಳಿಗೆ ನೃತ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.